ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇಂಗ್ಲಿಷ್ನಲ್ಲಿ ಓದಲೇಬೇಕಾಗಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯ ಸಮ್ಮರಿಯನ್ನು ಸರಿಯಾಗಿ ಸರಳವಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳುವ. ಸೆಕೆಂಡ್ ಇಯರ್ BA ಇಂಗ್ಲಿಷ್ನಲ್ಲಿ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ಕಲಿಯಿರಿ. ಪಾಠದ ಭಾಗದಿಂದ ಕೆಲವೊಂದು ಮುಖ್ಯವಾಗಿರುವಂತಹ ಪಾಠಗಳ ಸಾರಾಂಶವನ್ನು ಕಲಿತುಕೊಳ್ಳಿ. ಅದಾದ ನಂತರ ಒಂದು ಡ್ರಾಮಾ ಇದೆ. ಒಂದು ಡ್ರಾಮಾದಲ್ಲಿ ಸಂಪೂರ್ಣ ಒಂದು ನಾಟಕ, ಆ ಒಂದು ನಾಟಕದಿಂದ ಕೇಳಿಯೇ ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ. ಈ ಒಂದು ಡ್ರಾಮಾದಿಂದ 3 ರಿಂದ 4 ಪ್ರಶ್ನೆಗಳು ಬಂದೇ ಬರ್ತದೆ ಸ್ನೇಹಿತರೆ. 100ಕ್ಕೆ 100% ಡ್ರಾಮಾದಿಂದ ಪ್ರತಿಯೊಂದು ಪ್ರಶ್ನೆ ಅಂದರೆ ಸಾರಾಂಶ, ಸಂದರ್ಭ, ಸ್ವಾರಸ್ಯ ಮತ್ತು ಪ್ರಶ್ನೋತ್ತರಗಳನ್ನು ಕೇಳಿಯೇ ಕೇಳ್ತಾರೆ. ಆದ್ದರಿಂದ ನಾವು ಡ್ರಾಮಾವನ್ನು ಸ್ಕಿಪ್ ಮಾಡಬಾರ್ದು, ಡ್ರಾಮಾವನ್ನು ಕಲಿಬೇಕು. ಯಾವ ರೀತಿ ಕಲಿಯುವಂಥದ್ದು? ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಇದ್ದವರು ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಡ್ರಾಮಾದ ಸಂಪೂರ್ಣ ಸಾರಾಂಶವನ್ನು, ಕನ್ನಡದಲ್ಲಿರುವಂತಹ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಬೇಕು. ಈ ಡ್ರಾಮಾದಲ್ಲಿ ನಡೆದಿರುವಂತಹ ಘಟನೆ ಏನು ಎಂಬುದನ್ನು ನೀವು ತಿಳ್ಕೊಳ್ಬೇಕು. ಈ ಒಂದು ನಾಟಕದಲ್ಲಿರುವ ಪಾತ್ರಧಾರಿಗಳು ಯಾರೆಲ್ಲ ಎನ್ನುವುದನ್ನು ತಿಳ್ಕೊಳ್ಬೇಕು. ಈ ಒಂದು ನಾಟಕದ ಒಬ್ಬ ನಾಯಕ ಯಾರು, ಕೊನೆಯದಾಗಿ ಈ ನಾಟಕದಲ್ಲಿ ಏನಾಗ್ತದೆ ಎನ್ನುವ ವಿಚಾರವನ್ನು ಕನ್ನಡದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ನಮಗೆ ಸದಾ ಆ ಒಂದು ಡ್ರಾಮಾದ ಕತೆ ನೆನಪಲ್ಲಿದ್ದರೆ ನಮಗೆ ಯಾವಾಗ ಬೇಕಾದರೂ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ನೀವು ಕಥೆಯನ್ನು, ನಾಟಕವನ್ನು ಸರಿಯಾಗಿ ಅರ್ಥ ಮಾಡಲಿಲ್ಲ ಅಂತಾದರೆ, ಅರ್ಥ ಮಾಡಿಕೊಳ್ಳಲಿಲ್ಲದಿದ್ದರೆ ಅದು ನಮಗೆ ಬರೀಲಿಕ್ಕೂ ಕೂಡ ಕಷ್ಟ ಆಗ್ತದೆ, ಹಾಗೆ ನೆನಪಿನಲ್ಲಿ ಕೂಡ ಉಳಿಯುವುದಿಲ್ಲ. ಇದನ್ನು ನಾನು ನಿಮಗೆ ಸರಳವಾಗಿ ಅದರ ಸಂಪೂರ್ಣ ಸಾರಾಂಶವನ್ನು ಈಗ ಸರಳವಾಗಿ ಸುಲಭವಾಗಿ ತಿಳಿಸ್ತಾ ಹೋಗ್ತೇನೆ. ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಈ ಜೂಲಿಯಸ್ ಸೀಸರ್ ನಾಟಕದ ಇಂಗ್ಲಿಷ್ ಸಮ್ಮರಿಯನ್ನು ಪೋಸ್ಟ್ನಲ್ಲಿ ಹಾಕಿರ್ತೇನೆ, ಅದನ್ನು ನೋಡಿಕೊಂಡು ಓದ್ಕೊಳ್ಳಿ. ಮೊದಲಿಗೆ ಕನ್ನಡದಲ್ಲಿರುವಂತಹ ಅರ್ಥ, ಸಾರಾಂಶವನ್ನು ಕಲಿತುಕೊಳ್ಳುವ. ಈ ಒಂದು ಡ್ರಾಮಾ ಜೂಲಿಯಸ್ ಸೀಸರ್ ಎನ್ನುವಂತಹ ಒಂದು ಡ್ರಾಮಾ ರಾಜನ ಕಥೆಯಾಗಿರುವಂಥದ್ದು. ಎಲ್ಲಿ ನಡೆದಿದೆ ಅಂದರೆ ಈ ಒಂದು ಕಥೆಯು ರೋಮ್ನಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ಜೂಲಿಯಸ್ ಸೀಸರ್ ಎನ್ನುವ ಒಬ್ಬ ರಾಜ, ಜೂಲಿಯಸ್ ಸೀಸರ್ ಎನ್ನುವಂತಹ ರಾಜನ ನಾಯಕನೇ ಈ ಒಂದು ನಾಟಕದ ನಾಯಕ ಜೂಲಿಯಸ್ ಸೀಸರ್. ಈ ಒಂದು ನಾಟಕದಲ್ಲಿ ಯಾರೆಲ್ಲ ಪಾತ್ರಧಾರಿಗಳು ಬರ್ತಾರೆ ಅಂತ ನಾನೊಮ್ಮೆ ನಿಮಗೆ ತಿಳಿಸ್ಕೊಡ್ತೇನೆ. ಇದು ನಾನು ಕಲೀಲಿಕ್ಕೆ ಮಾಡಿಕೊಂಡಿರುವಂತಹ ಒಂದು ರೆಫರೆನ್ಸ್, ನನಗೋಸ್ಕರ ಮಾಡಿರುವಂಥದ್ದು. ನಿಮಗೆ ಅರ್ಥ ಆದರೆ ನೋಡ್ಕೊಳ್ಳಿ, ಇಲ್ಲದಿದ್ದರೆ ನೀವು ಒಂದು ಪ್ರತ್ಯೇಕವಾಗಿ ಆ ರೀತಿಯಾಗಿ ಬರ್ಕೊಂಡು ಕಲೀರಿ ಸ್ನೇಹಿತರೆ. ನಾನು ಇದೇ ರೀತಿಯಾಗಿ ಮಾಡಿ ಈ ನಾಟಕದ ಸಂಪೂರ್ಣ ಸಮ್ಮರಿಯನ್ನು ಕಲಿತುಕೊಂಡಿದ್ದೆ. ಈ ಡ್ರಾಮಾದಿಂದ ಬಂದಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾನು ಉತ್ತರವನ್ನು ಬರೆದಿದ್ದೇನೆ. ಪರೀಕ್ಷೆ ಸಮಯದಲ್ಲಿ ನಾನು ಡ್ರಾಮಾವನ್ನು ಸಂಪೂರ್ಣವಾಗಿ ಕಲಿತುಕೊಂಡೆ. ಹಾಗೆ ಅದರ ಸಾರಾಂಶವನ್ನು ಸಮ್ಮರಿಯಾಗಿ ಸರಿಯಾಗಿ ಬಾಯಿಪಾಠ ಹೊಡೆದಾದರೂ ನೀವು ಕಲಿತುಕೊಳ್ಳಿ. ನಾನು ಕೂಡ ಅದೇ ರೀತಿ ಸರಿಯಾಗಿ ಅದರ ಸಾರಾಂಶವನ್ನು ಕಲಿತುಕೊಂಡೆ. ಇದರಲ್ಲಿರುವಂತಹ ಪಾತ್ರಧಾರಿಗಳ ಬಗ್ಗೆ ಕೂಡ ಕಲಿತುಕೊಂಡೆ. ಅದಾದ ನಂತರ ಆ ಒಂದು ಡ್ರಾಮಾದಿಂದ ಬಂದಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾನು ಉತ್ತರವನ್ನು ಬರೆದಿದ್ದೇನೆ ಎನ್ನುವುದಕ್ಕಿಂತ ನಾನು ಏನು ಸಾರಾಂಶವನ್ನು ಕಲಿತಿದ್ದೇನೆ ಆ ಸಾರಾಂಶವನ್ನೇ ಬರೆದಿರುವಂಥದ್ದು. ಅದರಿಂದ ಇಂಗ್ಲೀಷ್ನಲ್ಲಿ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ ಎನ್ನುವಂಥ ಒಂದು ಧೈರ್ಯ ಇದೆ. ಈ ರೀತಿಯಾಗಿ ನೀವು ಸಮ್ಮರಿಯನ್ನು ಕಲಿತುಕೊಂಡು ಬರೆದ್ರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ. ಯಾವುದೇ ರೀತಿಯ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ. ಪ್ರಯತ್ನ ಮಾಡದೆ ನಮಗೆ ಪ್ರತಿಫಲ ಬೇಕು ಅಂತ ಕೇಳಿದರೆ ಯಾರು ಕೊಡ್ತಾರೆ ಹೇಳಿ? ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಮಾಡಿದಾಗ ಖಂಡಿತವಾಗಿಯೂ ದೇವರು ಅದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಅದರಿಂದ ಮೊದಲಿಗೆ ಜೂನಿಯರ್ ಸೀಸರ್ನಲ್ಲಿ ಬರುವಂತಹ ಪಾತ್ರಧಾರಿಗಳ ಬಗ್ಗೆ ತಿಳಿತಾ ಹೋಗುವ. ಮೊದಲನೆಯದಾಗಿ ಜೂಲಿಯಸ್ ಸೀಸರ್. ಯಾರು ಈ ಜೂಲಿಯಸ್ ಸೀಸರ್? ಜೂಲಿಯಸ್ ಸೀಸರ್ ಈಸ್ ಅ ಗ್ರೇಟ್ ಜನರಲ್ ಆಫ್ ರೋಮನ್ who has recently won a civil war against Pompey and returns to Rome ಅವನು ಒಂದು ಗ್ರೇಟ್ ವಿಕ್ಟರಿಯೊಂದಿಗೆ ವಾಪಸ್ಸಾಗುವಂಥದ್ದು ಜೂಲಿಯಸ್ ಸೀಸರ್ ಎನ್ನುವಂತಹ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದಾರೆ. ಯಾರು ಇವರ ಲೇಖಕರು? ಇದನ್ನು ಯಾವತ್ತೂ ನೆನಪಲ್ಲಿಡಬೇಕು. ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಜೂಲಿಯಸ್ ಸೀಸರ್ ನಾಟಕದಿಂದ ಕೇಳ್ತಾರೆ. ಆವಾಗ ನಾವು ಬರೀಬೇಕು ಈ ಒಂದು ಸಾಲನ್ನು ಜೂಲಿಯಸ್ ಸೀಸರ್ ಡ್ರಾಮಾದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಎಂಬುವಂಥದ್ದನ್ನು ನೀವು ಸರಿಯಾಗಿ ಬರೀಬೇಕು. ಅದರಿಂದ ವಿಲಿಯಂ ಶೇಕ್ಸ್ಪಿಯರ್ ಎನ್ನುವಂಥ ಸ್ಪೆಲ್ಲಿಂಗ್ ಅನ್ನು ಕೂಡ ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ. ಜೂಲಿಯಸ್ ಸೀಸರ್ ನಾಟಕವನ್ನು ಬರೆದಿರುವ ಲೇಖಕರು ವಿಲಿಯಂ ಶೇಕ್ಸ್ಪಿಯರ್.
ಯಾರು ಜೂಲಿಯಸ್ ಸೀಸರ್? ಜೂಲಿಯಸ್ ಸೀಸರ್ ಅಂದರೆ ಒಬ್ಬ ಗ್ರೇಟ್ ರಾಜ, ರೋಮನಿನ ಒಬ್ಬ ರಾಜ. ಅವನು ಯುದ್ಧಕ್ಕಾಗಿ ಹೋಗಿರ್ತಾನೆ. ಪಾಂಪೆಯವರ ಜೊತೆಗೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಗೆದ್ದು ಬರ್ತಾನೆ. ಆ ಗೆದ್ದು ಪುನಃ ತನ್ನ ರಾಜ್ಯವಾದಂತಹ ರೋಮ್ಗೆ, ತಾನು ರಾಜ್ಯಭಾರವನ್ನು ಮಾಡುವಂತಹ ರೋಮ್ಗೆ ವಾಪಸ್ಸಾಗ್ತಾನೆ ಗ್ರೇಟ್ ವಿಕ್ಟರಿಯೊಂದಿಗೆ ಅಂದರೆ ಒಂದು ವಿಜಯದ ಒಂದು ಖುಷಿಯಿಂದ ಅವನು ಎಲ್ಲಿಗೆ ಬರ್ತಾನೆ? ರೋಮಿಗೆ ಬರ್ತಾನೆ. ಜೂಲಿಯಸ್ ಸೀಸರ್ ಯಾರು ಅಂತ ಈಗ ಗೊತ್ತಾಯಿತು. ಮಾರ್ಕ್ ಆಂಟೋನಿ. ಯಾರು ಮಾರ್ಕ್ ಆಂಟೋನಿ? ಮಾರ್ಕ್ ಆಂಟೋನಿ ಅಂದರೆ ಜೂಲಿಯಸ್ ಸೀಸರ್ ರಾಜನ ಆತ್ಮೀಯ ಮಿತ್ರ, ಕ್ಲೋಸೆಸ್ಟ್ ಫ್ರೆಂಡ್. ಜೂಲಿಯಸ್ ಸೀಸರ್ಸ್ ಕ್ಲೋಸೆಸ್ಟ್ ಕಂಪ್ಯಾನಿಯನ್, ಕ್ಲೋಸೆಸ್ಟ್ ಫ್ರೆಂಡ್ ಯಾರು? ಮಾರ್ಕ್ ಆಂಟೋನಿ. ಮತ್ತೊಂದು ಪಾತ್ರ ಮಾರ್ಕ್ ಆಂಟೋನಿ. ಒಕ್ಟಾವಿಯಸ್ ಯಾರು? ಇಲ್ಲಿ ಅದು ಜೂಲಿಯಸ್ ಸೀಸರ್ ರಾಜನ ಅಣ್ಣನ ಮಗ, ನಿಪ್ಯೂ. ರಾಜನ ಅಣ್ಣನ ಮಗನಾಗಿರ್ತಾನೆ ಒಕ್ಟಾವಿಯಸ್. ಕೊನೆಯದಾಗಿ ಜೂಲಿಯಸ್ ಸೀಸರ್ ಮರಣ ನಂತರ ಇವನು ರಾಜ್ಯಭಾರವನ್ನು ಆಡುವಂಥದ್ದು, ರೋಮನ್ನು ನಂತರ ಆಡಳಿತವನ್ನು ಮಾಡುವಂಥದ್ದು ಒಕ್ಟಾವಿಯಸ್ ಜೂಲಿಯಸ್ ಸೀಸರ್ ನಂತರ. ಹಿ ಈಸ್ ಗ್ರೇಟೆಡ್ ಆನ್ ಇಟ್ಸ್ ಔಟ್ಸ್ಕರ್ಟ್ ಬೈ ದ ನ್ಯೂಸ್ ಆಫ್ ಸೀಸರ್ಸ್ ಡೆತ್. ಅವನು ಸೀಸರ್ ಡೆತ್ ಆದಂಥ ಸಂದರ್ಭ, ರಾಜ ಜೂಲಿಯಸ್ ಸೀಸರ್ ಡೆತ್ ಆದಂಥ ನಂತರ ಅವನು ಅದರ ಬಗ್ಗೆ ಹೇಳ್ತಾನೆ. ನಂತರ ಅವನು ಆ ರಾಜ್ಯವನ್ನು ಆಳುವಂಥವನು. ಇನ್ನು ಬ್ರೂಟಸ್. ಯಾರು ಬ್ರೂಟಸ್ ಅಂದರೆ? ಬ್ರೂಟಸ್ ಅಂದರೆ ನೋಬೆಲ್ ರೋಮನ್, ಒಬ್ಬ ನಂಬಿಕೆ ಇರುವಂತಹ ವ್ಯಕ್ತಿ. ನೋಬೆಲ್ ರೋಮನ್ ಅಂದರೆ ಒಬ್ಬ ನಂಬಿಕೆ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಕ್ಯಾಸಿಯಸ್, ಕಾಸ್ಕಾ ಮತ್ತು ಬ್ರೂಟಸ್, ಈ ಮೂವರು ಸೇರಿ ಸಂಚು ಮಾಡುವಂಥದ್ದು. ಜೂಲಿಯಸ್ ಸೀಸರ್ನ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ ಮೂವರು ಸಂಚುಕೋರರಿವರು. ಕಾಸಿಯಸ್, ಕಾಸ್ಕಾ, ಆಮೇಲೆ ಬ್ರೂಟಸ್ ನಂಬಿಕಾ ವ್ಯಕ್ತಿ ಎಂದು ಯಾರು ಗ್ರಹಿಸಿದ್ರು? ಜೂಲಿಯಸ್ ಸೀಸರ್ ರಾಜ ಬ್ರೂಟಸನ್ನು ಒಬ್ಬ ನಂಬಿಕೆಯ ವ್ಯಕ್ತಿ, ಅವನೊಬ್ಬ ನಂಬಿಕೆಗೆ ಅರ್ಹನಾದವನು, ಅವನೊಬ್ಬ ನೋಬೆಲ್ ರೋಮನ್, ಅವನು ರೋಮನಿನ ಒಬ್ಬ ಅತ್ಯುನ್ನತ ನಂಬಿಕೆಯ ವ್ಯಕ್ತಿ ಎಂದು ತಪ್ಪು ಕಲ್ಪನೆಯನ್ನು ಹೊಂದಿದ್ದ ಜೂಲಿಯಸ್ ಸೀಸರ್ ರಾಜ ಬ್ರೂಟಸನ್ನು ತಪ್ಪು ಕಲ್ಪನೆಯನ್ನು ಹೊಂದಿದ್ದ. ಬ್ರೂಟಸ್ ಒಬ್ಬ ನಂಬಿಕೆಯ ವ್ಯಕ್ತಿ ಎನ್ನುವಂಥ ತಪ್ಪು ಕಲ್ಪನೆಯನ್ನು ಜೂಲಿಯಸ್ ಸೀಸರ್ ಹೊಂದಿದ್ದ. ಆದರೆ ಬ್ರೂಟಸ್, ಕಾಸಿಯಸ್ ಆಮೇಲೆ ಕಾಸ್ಕಾ ಎನ್ನುವಂತಹ ಮೂರು ವ್ಯಕ್ತಿಗಳು ಸಂಚುಕೋರರು. ಜೂಲಿಯಸ್ ಸೀಸರನ್ನು ಕೊಲೆ ಮಾಡುವಂತಹ ಮೂವರು ಸಂಚುಕೋರರು. ಆದರೆ ಜೂಲಿಯಸ್ ಸೀಸರ್ ಬ್ರೂಟಸನ್ನು ನಂಬಿಕೆಯ ವ್ಯಕ್ತಿ ಎಂದು ತಿಳ್ಕೊಂಡಿದ್ದ. ಕಾಸಿಯಸ್ ಯಾರು? ಇಸ್ ಅ ನೋಬೆಲ್ ರೋಮನ್. ಇವನು ಕೂಡ ಒಬ್ಬ ನಂಬಿಕೆಯ ವ್ಯಕ್ತಿ. ಅವನು ಜೂಲಿಯಸ್ ಸೀಸರನ್ನು ಕೊಲೆ ಮಾಡಲಿಕ್ಕೆ ಮಾಸ್ಟರ್ ಮೈಂಡನ್ನು ಉಪಯೋಗ ಮಾಡಿದವನೇ ಯಾರು? ಕಾಸಿಯಸ್. ಅವನು ಒಬ್ಬ ಸಂಚುಕೋರ. ಅವನು ಜೂಲಿಯಸ್ ಸೀಸರ್ ರಾಜನನ್ನು ಕೊಲೆ ಮಾಡಲಿಕ್ಕೆ ಮಾಸ್ಟರ್ ಮೈಂಡ್ ಉಪಯೋಗವನ್ನು ಮಾಡಿದಂಥವನು. ಕಾಸ್ಕಾ ಅಂದರೆ ಅವನು ಅತೃಪ್ತ ರೋಮನ್. ಅವನು ಆ ರೋಮನ್ನಲ್ಲಿ ಅವನಿಗೆ ಜೂಲಿಯಸ್ ಸೀಸರಿಂದ ಅತೃಪ್ತಿಯಾಗಿದೆ, ಅದಕ್ಕೋಸ್ಕರ ಅವನು ಸಂಚುಕೋರಕ್ಕೆ ಸೇರಿಕೊಳ್ಳುವಂಥದ್ದು. ಬ್ರೂಟಸ್ ಒಬ್ಬ ನಂಬಿಕೆಯ ವ್ಯಕ್ತಿಯಾಗಿರ್ತಾನೆ, ಆದರೆ ಅವನು ಜೂಲಿಯಸ್ ಸೀಸರ್ನ ಎಗೇನ್ಸ್ಟ್ ಆಗಿರ್ತಾನೆ. ಹೊರಗಿನಿಂದ ನಂಬಿಕೆಯ ವ್ಯಕ್ತಿಯಂತೆ ನಾಟಕ ಮಾಡ್ತಾನೆ, ಆದರೆ ಅವನು ಸಂಚುಕೋರಕ್ಕೆ ಸೇರಿಕೊಳ್ಳುತ್ತಾನೆ, ಮಾಸ್ಟರ್ ಮೈಂಡಿಗೆ ಸೇರಿಕೊಳ್ತಾನೆ. ಜೂಲಿಯಸ್ ಸೀಸರ್ನ ಕೊಲೆ ಮಾಡಲಿಕ್ಕೆ ಸಂಚನ್ನು ಹೂಡ್ತಾನೆ. ಇನ್ನು ಸುತ್ಸೇಯರ್ ಅಂದರೆ ಜೂಲಿಯಸ್ ಸೀಸರ್ನ ಭವಿಷ್ಯಗಾರ. ಅಂದರೆ ಈಗ ನಾವು ಜ್ಯೋತಿಷ್ಯಗಳು ಅಂತ ಹೇಳ್ತೇವಲ್ಲ, ಭವಿಷ್ಯವನ್ನು ನುಡಿಯುವಂಥವರು. ಆ ರಾಜ ಮನೆತನದಲ್ಲಿ ಜೂಲಿಯಸ್ ಸೀಸರ್ನ ಭವಿಷ್ಯವನ್ನು ನುಡಿಯುವಂಥವನು ಸುತ್ಸೇಯರ್. ಅವನು ಹೇಳ್ತಾನೆ, ನೋಡು ಜೂಲಿಯಸ್ ಸೀಸರ್, ಮಾರ್ಚ್ 15ನೆಯ ದಿವಸ ಒಂದು ಕಂಟಕದ ದಿನ, ಅದೊಂದು ಗಂಡಾಂತರದ ದಿನ. ಅವತ್ತು ನೀನು ಅರಮನೆಯಿಂದ ಹೊರಗೆ ಹೋಗಬೇಡ, ಮನೆಯಿಂದ ಹೊರಗೆ ಹೋಗಬೇಡ, ಯಾವುದೇ ರೀತಿಯ ಯುದ್ಧವನ್ನು ಮಾಡಬೇಡ. ಆ ದಿವಸ ಒಂದು ಗಂಡಾಂತರವಿದೆ, ಇದು ನಿನಗೆ ಪ್ರಾಣಾಪಾಯ ಇದೆ. ಮಾರ್ಚ್ 15 ದಿವಸ ಹೋಗಬೇಡ ಅಂತ ಮೊದಲೇ ಹೇಳಿರ್ತಾನೆ. ಯಾರು? ಸುತ್ಸೇಯರ್. ಕಾಲ್ಫುರ್ನಿಯಾ ಅಂದರೆ ಜೂಲಿಯಸ್ ಸೀಸರ್ನ ಹೆಂಡತಿ, ವೈಫ್. ಜೂಲಿಯಸ್ ಸೀಸರ್ನ ಹೆಂಡತಿ ಕಾಲ್ಫುರ್ನಿಯಾ. ಪೋರ್ಟಿಯಾ ಈಸ್ ಅ ಡಾಟರ್ ಆಫ್ ಕ್ಯಾಟೋ ಆ್ಯಂಡ್ ವೈಫ್ ಆಫ್ ಬ್ರೂಟಸ್ನ ಪೋರ್ಟಿಯಾ ಎನ್ನುವರು ಬ್ರೂಟಸ್ನ ಹೆಂಡತಿ. ಈಸ್ ದ ಡಾಟರ್ ಆಫ್ ಕ್ಯಾಟ್ಕೋ ಮತ್ತು ಬ್ರೂಟಸ್, ವೈಫ್ ಆಫ್ ಬ್ರೂಟಸ್ನ ಹೆಂಡತಿ ಇವಳಾಗಿರ್ತಾಳೆ. ಇದಿಷ್ಟು ಜೂಲಿಯಸ್ ಸೀಸರ್ನಲ್ಲಿ ಬರುವಂತಹ ಪಾತ್ರಧಾರಿಗಳು ಆಗಿರುವಂಥದ್ದು. ಇನ್ನು ಈ ಸಂಪೂರ್ಣ ಇಂಗ್ಲಿಷ್ನಲ್ಲಿ ಕೂಡ ಅದರ
ಇದೆ. ಇಂಗ್ಲೀಷ್ನಲ್ಲಿರುವಂತಹ ಸಾರಾಂಶವನ್ನು ನಾನು ಪೋಸ್ಟಲ್ಲಿ ಹಾಕಿಟ್ಟಿರ್ತೇನೆ. ಅದನ್ನು ನೋಡ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ, ಹಾಗೆ ಅದನ್ನು ಬರ್ಕೊಳ್ಳಿ. ಇನ್ನು ನಿಮಗೆ ಈ ಒಂದು ಸಮ್ಮರಿ ಇಷ್ಟ ಆಗಲಿಲ್ಲ ಅಂತಾದರೆ ನೀವು ಬೇರೆ ಯಾವುದಾದ್ರೂ ಒಂದು ಅವರು ಕೊಟ್ಟಿರುವಂತಹ ಸಮ್ಮರಿಯನ್ನು ನೋಡ್ಕೊಂಡು ಓದ್ಕೊಳ್ಬೋದು, ಅಥವಾ ನಿಮ್ಮ ಪುಸ್ತಕದಲ್ಲಿ ಇದ್ದರೆ ಅದನ್ನು ನೋಡ್ಕೊಳ್ಬೋದು. ಇದು ನನ್ನ ಸಹಾಯಕ್ಕಾಗಿ ನನಗೋಸ್ಕರ ನಾನು ಬರೆದಿರುವಂತಹ ಸಮ್ಮರಿ ಆಗಿರುವಂಥದ್ದು. ನಾನು ಇದನ್ನೇ ಓದಿ ಪರೀಕ್ಷೆಗೆ ಕೂಡ ಬರೆದಿರುವಂಥದ್ದು. ಆದ್ದರಿಂದ ನಾನು ನಿಮಗೆ ಒಂದು ಸಹಾಯ ಆಗ್ತಾ ಇದ್ದರೆ ಅಂತ ಹೇಳಿ ಈ ಒಂದು ಇದನ್ನು ಪೋಸ್ಟ್ ಮಾಡ್ತೇನೆ. ಹಾಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಿ, ಆ ಒಂದು ಕಾರಣದಿಂದಾಗಿ ನಿಮಗೂ ಕೂಡ ಸಹಾಯ ಆಗಲಿ ಅನ್ನೋ ಕಾರಣದಿಂದ ನಾನು ಬರೆದಿರುವಂತಹ ಸಮ್ಮರಿಯನ್ನು ನಿಮಗೆ ಪೋಸ್ಟ್ ಮುಖಾಂತರ ಹಾಕ್ತಾ ಇದ್ದೇನೆ. ಇನ್ನು ಇದರ ಕಥೆಯನ್ನು ಸ್ವಲ್ಪ ತಿಳ್ಕೊಳ್ಳುವ, ಸುಲಭದಲ್ಲಿ ಸಣ್ಣದಾಗಿ ವಿಷಯವನ್ನು ತಿಳುತ್ತಾ ಹೋಗುವ. ಏನಾಯಿತು? ರೋಮ್ನ ರಾಜ ಜೂಲಿಯಸ್ ಸೀಸರ್ ತುಂಬ ಉತ್ತಮ ಆಡಳಿತಗಾರ, ದಕ್ಷ ಆಡಳಿತಗಾರ, ಸಾಹಸಿ, ಅವನು ಧೈರ್ಯವಂತ, ಧೀರವಂತ, ಶೂರ ಆಗಿದ್ದ ಜೂಲಿಯಸ್ ಸೀಸರ್ನ ಅರಮನೆಯಲ್ಲಿ ಜೂಲಿಯಸ್ ಸೀಸರ್ನ ಹೆಂಡತಿ ಕಾಲ್ಪುರ್ನಿಯ ಇರ್ತಾಳೆ. ಅದಾದ ನಂತರ ಮಾರ್ಕ್ ಆಂಟೋನಿ ಜೂಲಿಯಸ್ ಸೀಸರ್ನ ತುಂಬ ಹತ್ತಿರದ ಗೆಳೆಯನು ಕೂಡ ಆಗಿರ್ತಾನೆ. ಆಮೇಲೆ ಅವರ ರಾಜಮನೆತನದಲ್ಲಿ ಇನ್ನೂ ಜೂಲಿಯಸ್ ಸೀಸರ್ಗೆ ಹತ್ತಿರ ಆಗಿದ್ದವರು ಬ್ರೂಟಸ್, ಕ್ಯಾಸಿಯಸ್, ಕಾಸ್ಕಾ ಆಗಿದ್ದವರು. ಜೂಲಿಯಸ್ ಸೀಸರ್ ಬ್ರೂಟಸ್, ಕಾಸ್ಕರನು ಒಳ್ಳೆಯ ನಂಬಿಕೆಯ ವ್ಯಕ್ತಿಗಳು ಎನ್ನುವಂತಹ ನಂಬಿಕೆಯನ್ನು ಅವನು ಇಟ್ಕೊಂಡಿದ್ದ. ಜೂಲಿಯಸ್ ಸೀಸರ್ ಯಾವತ್ತೂ ಬ್ರೂಟಸ್ ಮತ್ತು ಅವರ ಸ್ನೇಹಿತರನ್ನು ಅವನು ಯಾವತ್ತೂ ಅನುಮಾನವನ್ನು ಪಡಲಿಲ್ಲ. ಜೂಲಿಯಸ್ ಸೀಸರ್ ಯಾವತ್ತೂ ಅಂದ್ಕೊಳ್ತಿದ್ದ ಬ್ರೂಟಸ್ ಒಳ್ಳೆಯ ವ್ಯಕ್ತಿ, ನಂಬಿಕೆಯ ವ್ಯಕ್ತಿ, ನಮ್ಮ ರೋಮನ್ಗೆ ಬೇಕಾದಂತಹ ವ್ಯಕ್ತಿ ಅಂತ ಯಾವತ್ತೂ ಯೋಚನೆ ಮಾಡ್ತಾ ಇದ್ದ. ಆದರೆ ಬ್ರೂಟಸ್, ಕಾಸಿಯಸ್, ಕಾಸ್ಕಾ ಮೂವರು ಕೂಡ ಸಂಚುಕೋರರಾಗಿರ್ತಾರೆ. ಯಾಕೆ ಸಂಚುಕೋರರಾಗಿರ್ತಾರೆ ಅಂದರೆ ಜೂಲಿಯಸ್ ಸೀಸರನ್ನು ಕೊಲ್ಲಬೇಕು, ನಂತರ ಈ ರೋಮನ್ನನ್ನು ನಾವು ರಾಜ್ಯಭಾರ ಮಾಡಬೇಕು, ಈ ಆಡಳಿತವನ್ನು ನಾವು ಮಾಡಬೇಕು, ಅವನಿಗೆ ಸಿಗಬಾರದು ಎನ್ನುವ ಕಾರಣದಿಂದಾಗಿ ಸಂಚು ಮಾಡ್ತಾರೆ. ಮಾಸ್ಟರ್ ಮೈಂಡನ್ನು ಉಪಯೋಗಿಸ್ತಾರೆ. ಯಾವ ರೀತಿ ಕೊಲೆ ಮಾಡುವಂಥದ್ದು, ಅವನನ್ನು ಯಾವ ರೀತಿ ಸಾಯಿಸಬೇಕು ಎನ್ನುವಂಥ ಒಂದು ಸಂಚನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಅವರಿಗೆ ಕೂಡ ದುಃಖ ಆಗಿರ್ತದೆ. ಯಾಕೆ ಅಂದರೆ ಜೂಲಿಯಸ್ ಸೀಸರ್ ಕೆಲವೊಂದು ಕಾರಣದಿಂದಾಗಿ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರುವುದಿಲ್ಲ, ಮತ್ತು ಇನ್ನೊಂದು ಕೆಲವೊಂದು ವಿಷಯದ ಕಾರಣದಿಂದಾಗಿ ಅವರಿಗೆ ಮನಸ್ತಾಪಗಳಾಗಿರ್ತದೆ. ಅವರು ಅತೃಪ್ತ ರೋಮನ್, ಅವರು ಒಂದು ಪ್ರಜೆಯಾಗಿದ್ದರೂ ಕೂಡ ರೋಮನ್ನ ಅತೃಪ್ತ ಪ್ರಜೆಗಳಾಗಿರ್ತಾರೆ. ಅವರು ಆ ಕಾರಣದಿಂದ ಮೂವರು ಸೇರಿ ಸಂಚು ಮಾಡಿ ಕೊನೆಯದಾಗಿ ಜೂಲಿಯಸ್ ಸೀಸರನ್ನು ಕೊಲ್ಲುವಂಥದ್ದು, ಎಲ್ಲಿ ರಾಜಭವನದಲ್ಲಿಯೇ ಕತ್ತಿಯನ್ನು ಹಾಕಿ ಕೊಲೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಜೂಲಿಯಸ್ ಸೀಸರ್ ಪಾಂಪೆಯ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಯುದ್ಧದಲ್ಲಿ ಜಯವನ್ನು ಗಳಿಸಿ ವಿಕ್ಟರಿಯೊಂದಿಗೆ ಅವನು ವಿಜಯದೊಂದಿಗೆ ಆ ಒಂದು ಯುದ್ಧದಲ್ಲಿ ಜಯವನ್ನು ಗಳಿಸಿದರ ಖುಷಿಯೊಂದಿಗೆ ರೋಮನಿಗೆ ವಾಪಸ್ಸಾಗ್ತಾನೆ. ವಾಪಸ್ಸಾದಂಥ ಸಂದರ್ಭದಲ್ಲಿ ಅಲ್ಲಿಯ ಆ ರಾಜಮನೆತನದಲ್ಲಿದ್ದಂತಹ ಜ್ಯೋತಿಷ್ಯರಾದಂತಹ ಸೂತ್ಸೇಯರ್ ಏನು ಹೇಳ್ತಾರೆ ಅಂದರೆ, ನೋಡು ಜೂಲಿಯಸ್ ಸೀಸರ್, ಇದು ಒಂದು ಭವಿಷ್ಯವಾಣಿ ಅಂತ ತಿಳ್ಕೊ. ಮಾರ್ಚ್ 15 ತುಂಬ ಗಂಡಾಂತರದ ದಿನ. ಮಾರ್ಚ್ 15 ನೀನು ಎಲ್ಲಿಗೂ ಕೂಡ ಹೊರಗೆ ಬರಬೇಡ. ಮಾರ್ಚ್ 15ನೇ ದಿವಸ ನಿನಗೆ ಕಂಟಕ ಇದೆ. ನೀನು ಏನೇ ಕಾರಣ ಆಗಲಿ, ಏನೇ ವಿಷಯ ಇರಲಿ, ಹೊರಗೆ ಬರಬೇಡ, ಆ ದಿವಸವನ್ನು ತಪ್ಪಿಸು ಅಂತ ಮೊದಲೇ ಸೂತ್ಸೇಯರನ್ನು ಹೇಳ್ತಾನೆ. ಆದರೆ ಜೂಲಿಯಸ್ ಸೀಸರ್ ಅದನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡ್ತಾನೆ. ಯಾಕಂದರೆ ಜೂಲಿಯಸ್ ಸೀಸರ್ ಮೊದಲು ಆರಂಭದಲ್ಲಿ ಅದನ್ನು ತಲೆಗೆ ತಗೊಳ್ತಾನೆ. ಅದ ನಂತರ ಅದೇನಿಲ್ಲ, ಅದೇನು ತೊಂದರೆ ಆಗುವುದಿಲ್ಲ, ಅದೆಲ್ಲ ಸಣ್ಣ ವಿಷಯ ಇರ್ಬೋದು ಎನ್ನುವಂತಹ ಒಂದು ಕಾರಣ ಇರ್ಬೋದು. ಆದರೆ ಅವನದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಂತರ ಜೂಲಿಯಸ್ ಸೀಸರ್ನ ಹೆಂಡತಿ ಕಾಲ್ಪುರ್ನಿ ಏನು ಹೇಳ್ತಾಳೆ, ನೋಡಿ ಅವರು ಸೂತ್ಸೇಯರ್ ಹೇಳಿದ್ದಾರೆ ಮಾರ್ಚ್ 15 ಪ್ಲೀಸ್ ಎಲ್ಲಿಗೂ ಹೋಗಬೇಡಿ, ನನ್ನ ಮಾತನ್ನಾದರೂ ಕೇಳ್ಕೊಳ್ಳಿ, ಹೋಗಬೇಡಿ, ಯುದ್ಧವನ್ನು ಮಾಡಬೇಡಿ, ಆ ದಿವಸ ಹೊರಗಡೆ ಹೋಗಬೇಡಿ, ಅರಮನೆಯಲ್ಲೇ ಇರಿ ಅಂತ ಕೇಳ್ಕೊಳ್ತಾಳೆ. ರಾಜ ಜೂಲಿಯಸ್ ಸೀಸರ್ ತನ್ನ ಹೆಂಡತಿ ಕಾಲ್ಪುರ್ನಿ ಹೇಳಿದ ರೀತಿಯಲ್ಲಿ ಅವನು ಎಲ್ಲಿಗೂ ಕೂಡ ಹೋಗುವುದಿಲ್ಲ, ಮನೆಯಲ್ಲೇ ಇರ್ತಾನೆ. ಆದರೆ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಕಾಗದ ಪತ್ರ ಬರ್ತದೆ, ಮೆಸೇಜ್ ಬರ್ತದೆ. ಮೆಸೇಜ್ ಪತ್ರದಲ್ಲಿ ಒಂದು ಮೆಸೇಜ್ ಇರ್ತದೆ, ಏನೋ ತೊಂದರೆ ಇದೆ, ನೀನು ಆದಷ್ಟು ಬೇಗ ಬರಬೇಕು, ನಿನ್ನ ಜೊತೆ ಮಾತನಾಡಬೇಕು ಎನ್ನುವಂಥ ಒಂದು ಸಂದೇಶವನ್ನು ರವಾನಿಸ್ತಾನೆ. ಆದರೆ ಅವನು ಹಿಂದೆ ಮುಂದೆ ಯೋಚನೆ ಮಾಡದೆ, ಮನೆಯಿಂದ ಅವನ ಹೆಂಡತಿಗೂ ಕೂಡ ತಿಳಿಸದೆ, ಮನೆಯಲ್ಲಿರುವವರಿಗೆ ಯಾರಿಗೂ ಕೂಡ ತಿಳಿಸದೆ ಅವನು ಹೊರಟು ಹೋಗ್ತಾನೆ. ನಂತರ ರಾಜಭವನಕ್ಕೆ ಬಂದಾಗ ಬ್ರೂಟಸ್, ಕ್ಯಾಸಿಯಸ್ ಮತ್ತು ಕಾಸ್ಕಾ ಮೂವರು ಸೇರಿ ಸಂಚು ಮಾಡಿ ಅವನನ್ನು ಕೊಲೆಯನ್ನು ಮಾಡ್ತಾರೆ. ಚೂರಿಯನ್ನು ಹಾಕಿ ಕೊಲೆಯನ್ನು ಮಾಡ್ತಾರೆ. ಚೂರಿಯನ್ನು ಹಾಕಿ ಬ್ರೂಟಸ್, ಕಾಸ್ಕಾ ಚೂರಿಯನ್ನು ಹಾಕ್ತಾರೆ. ಬ್ರೂಟಸ್ ಚೂರಿಯನ್ನು ಹಾಕಿದಾಗ ಜೂಲಿಯಸ್ ಸೀಸರ್ ತುಂಬ ನೋವಿನಲ್ಲಿ, ದುಃಖದಲ್ಲಿ ಹೇಳ್ತಾನೆ, ಯು ಟು ಬ್ರೂಟಸ್ ಅಂತ ಅವನು ದುಃಖದಿಂದ ಹೇಳ್ತಾನೆ. ನೀನು ಕೂಡ ಇದೇ ರೀತಿ ಮಾಡಿದ್ಯಾ, ನಂಬಿಕೆ ದ್ರೋಹವನ್ನು ಮಾಡಿದ್ಯಾ, ನೀವೆಲ್ಲರೂ ನನಗೆ ನಂಬಿಕೆಯ ದ್ರೋಹವನ್ನು ಮಾಡಿದ್ರಿ ಅಂತ ಕೊನೆಯುಸಿರನ್ನು
ಚೆಲ್ತಾನೆ. ಅಲ್ಲಿಗೆ ಅವನು ಸಾವನ್ನಪ್ತದೆ. ಸಾವನ್ನಪ್ಪಿದ ನಂತರ ಇದೆಲ್ಲ ಪ್ರಜೆಗಳಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಮೊದಲು ಪ್ರಜೆಗಳು ಅದನ್ನು ತಿಳ್ಕೊಂಡಿರೋದಿಲ್ಲ. ಇವ್ರೇನು ಮಾಡ್ತಾರೆ, ಬ್ರೂಟಸ್ ಕಾಸ್ಕ ಏನು ಮಾಡ್ತಾರೆ ಅಂದರೆ ಎಲ್ಲ ಪ್ರಜೆಗಳಿಗೆ ಸಂದೇಶವನ್ನು ಕಳಿಸ್ತಾರೆ. ಜೂಲಿಯಸ್ ಸೀಸರ್ ಸತ್ತಿದ್ದಾನೆ. ಜೂಲಿಯಸ್ ಸೀಸರ್ ತುಂಬ ಕೆಟ್ಟ ರಾಜ. ಅವನು ನಿಷ್ಠಾವಂತ ರಾಜ ಅಲ್ಲ, ಅವನು ಧರ್ಮಿಷ್ಠ. ಅವನು ಅಧರ್ಮವನ್ನು ಮಾಡ್ತಾ ಇದ್ದ, ಅವನು ಒಳ್ಳೆಯದನ್ನು ಮಾಡ್ತಾ ಇರಲಿಲ್ಲ, ನಿಮಗೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ದ, ನಿಮ್ಮ ವಿರುದ್ಧನೇ ಸಂಚು ಮಾಡ್ತಾ ಇದ್ದೇನು ಅಂತ ಕೆಟ್ಟ ರೀತಿಯಲ್ಲಿ ಇಡೀ ಸಮಾಜವನ್ನೇ ಬಿಂಬಿಸಿ ತೋರಿಸ್ತಾರೆ. ಮೆಸೇಜ್ಗಳ ಮುಖಾಂತರ ಜನರುಗಳಿಗೆ ಎಲ್ಲರಿಗೂ ಕೆಟ್ಟದಾಗಿ ಬಿಂಬಿಸ್ತಾರೆ. ಇದ ನಂತರ ಜನರು ಅದನ್ನು ನಂಬಿದರೂ ಕೂಡ ಸ್ವಲ್ಪ ಜೂಲಿಯಸ್ ಸೀಸರ್ನ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರುವಂತಹ ಮಾರ್ಕ್ ಆಂಟೋನಿ ಅದೆಲ್ಲ ಪ್ರಜೆಗಳಿಗೆ ಸರಿಯಾಗಿ ತಿಳಿಸ್ತಾನೆ. ನೀವು ನಂಬಿರುವಂಥದ್ದು ಸುಳ್ಳು, ನಿಮಗೆಲ್ಲ ಎಷ್ಟೊಂದು ಸಹಾಯವನ್ನು ಮಾಡಿದ್ದಾನೆ, ಅದನ್ನೆಲ್ಲವೂ ಕೂಡ ನೀವು ನೆನಪಿನಲ್ಲಿಟ್ಕೊಳ್ಳಿ. ರಾಜ ತುಂಬ ಒಳ್ಳೆಯವನು, ಅವನನ್ನು ನೀವು ಆ ರೀತಿ ಬಿಂಬಿಸಬಾರ್ದು, ಆ ರೀತಿ ಯೋಚನೆ ಮಾಡಬಾರ್ದು ಅಂತೆಲ್ಲ ಹೇಳಿದಾಗ ಜನರು ನಂಬ್ತಾರೆ. ಹಾಗೆ ತುಂಬ ದುಃಖ ಪಡ್ತಾರೆ. ನಮ್ಮ ಈ ಒಂದು ರೀತಿಯ ರಾಜನನ್ನು ನಾವು ಕಳ್ಕೊಂಡೇನು ಅಂತ ಒಂದು ದುಃಖ ಆಗ್ತದೆ. ಅದಾದ ನಂತರ ಜೂಲಿಯಸ್ ಸೀಸರ್ ಆತ್ಮವಾಗಿ ಬರ್ತಾನೆ. ಆತ್ಮವಾಗಿ ಬಂದು ಬ್ರೂಟಸ್ ಕಾಸ್ಕನನ್ನು ಪೀಡಿಸುವಂಥದ್ದು. ಕೊನೆಗೆ ಅವರಿಗೆ ಯಾವುದು ಆ ಒಂದು ಹಿಂಸೆ ತಡೆಯಲಾರದೆ ಈ 3 ಸಂಚುಕೋರರು ಇರ್ತಾರಲ್ಲ, ಅವರು ಆತ್ಮಹತ್ಯೆಯನ್ನು ಆತ್ಮಹತ್ಯೆಯನ್ನು ಮಾಡಿ ಸಾವನ್ನಪ್ತಾರೆ. ನಂತರ ಕೊನೆಯದಾಗಿ ರೋಮನ್ನನ್ನು ಆಳುವಂಥದ್ದು ಅವನ ಅಣ್ಣನ ಮಗನಾದಂತಹ ಆಕ್ಟಾವಿಯಸ್ ರಾಜ್ಯಭಾರವನ್ನು ಉತ್ತಮ ಸುಂದರವಾಗಿ ದಕ್ಷ ಆಡಳಿತಗಾರನಾಗಿ ಆಕ್ಟಾವಿಯಸ್ ರೋಮನ್ನನ್ನು ಆಡಳಿತವನ್ನು ಮಾಡ್ತಾನೆ. ರಾಜನಾಗಿ ಅವನು ರೋಮನ್ನನ್ನು ನೋಡಿಕೊಳ್ಳುವಂತಹದ್ದನ್ನು ಕಾಣ್ಬೋದು. ಇದಿಷ್ಟು ಕತೆ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬರುವಂಥದ್ದು. ತುಂಬ ದೊಡ್ಡದಾದ ನಾಟಕ ಸ್ನೇಹಿತರೆ. ಇದು ನಾನು ನಿಮಗೆ ಸ್ವಲ್ಪ ಸಣ್ಣದಾಗಿ ಪುಟ್ಟದಾಗಿ ಹೇಳಿರುವಂಥದ್ದು ಅಷ್ಟೇ. ಆದರೆ ಈ ಒಂದು ನಾಟಕವು 143 ಪುಟದಿಂದ 202 ಪುಟದಷ್ಟಿದೆ. ತುಂಬ ಉದ್ದದಾದ ನಾಟಕ. ನಿಮಗೆ ಸಮಯ ಇದ್ದರೆ ಆ ಜೂಲಿಯಸ್ ಸೀಸರ್ ನಾಟಕವನ್ನು ಸಂಪೂರ್ಣವಾಗಿ ಒಮ್ಮೆ ಇಡೀ ಓದ್ಕೊಳ್ಳಿ. ಇಂಗ್ಲೀಷ್ ಸುಲಭ ಅಂತ ಇರುವವರು ಒಮ್ಮೆ ಅದನ್ನು ಇಡೀ ಓದ್ಕೊಳ್ಬೋದು. ಇಂಗ್ಲೀಷ್ ಕಷ್ಟ ಅಂತ ಅಂದವರು ಈ ರೀತಿಯಾದ ಒಂದು ಪಾಯಿಂಟ್ಸನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಇದ್ದಾರೆ ಎನ್ನುವಂಥದ್ದನ್ನು ಬರೆದಿ, ಯಾರ್ಯಾರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಬರ್ಕೊಳ್ಳಿ. ಅದಾದ ನಂತರ ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಕೂಡ ಓದ್ಕೊಳ್ಳಿ. ಕನ್ನಡದಲ್ಲಿ ಸಮ್ಮರಿಯನ್ನು ಸಾರಾಂಶವನ್ನು ನೀವು ಸರಿಯಾಗಿ ಕೇಳಿಕೊಂಡ ನಂತರ ನಿಮಗೆ ಇಂಗ್ಲೀಷ್ನಲ್ಲಿ ಓದಬೇಕಾದ್ರೆ ಎಲ್ಲ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಇದರಲ್ಲಿ ಮುಖ್ಯವಾಗಿರುವಂಥದ್ದು ಮಾರ್ಚ್ 15. ಏನು ಮಾರ್ಚ್ 15 ಅಂದರೆ ಅದು ಒಂದು ಸೂತ್ಸೇಯರ್ ಹೇಳಿರುವಂತಹ ಒಂದು ಐಡಿಯಾಸ್ ಆಫ್ ಮಾರ್ಚ್ ಅಂತ ಭವಿಷ್ಯಗಾರ ನುಡಿದಿರುವಂಥದ್ದು ಸೀಸರಿಗೆ. ಅದನ್ನು ಕೇಳದೆ ಅವನು ಹೋಗಿರುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡ್ರಾಮಾ ಸ್ನೇಹಿತರೆ. ಬಿಟ್ಟು ಬಿಡಬೇಡಿ, ಸ್ಕಿಪ್ ಮಾಡಿ ನಾನು ಇದನ್ನು ಓದೋದಿಲ್ಲ, ನಾನು ಆ ಪ್ರಶ್ನೆಯನ್ನು ಓದ್ತೇನೆ ಅಂತ ಮಾಡಬೇಡಿ. ಹೇಗಾದರೂ ಮಾಡಿ ಹಠ ಕಟ್ಟಿಯಾದರೂ ಕೂಡ ಈ ಡ್ರಾಮದ ಕಥೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಈ ಡ್ರಾಮದ ಸಮ್ಮರಿಯನ್ನು ಕಲ್ತ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗ್ತದೆ ಆರಂಭದ ದಿನಗಳಲ್ಲಿ ಅದನ್ನು ಓದಬೇಕಾದ್ರೆ, ಅದನ್ನು ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಒಮ್ಮೆ ಕಲಿತ ನಂತರ ಅದು ಯಾವತ್ತೂ ಮರ್ತು ಹೋಗೋದಿಲ್ಲ. ಅದರಿಂದ ಡ್ರಾಮಾದಿಂದ ಪ್ರಶ್ನೆಗಳು ಬಂದೇ ಬರೋದ್ರಿಂದ 100ಕ್ಕೆ 100% ನಾನು ಹೇಳ್ತಾ ಇದ್ದೇನೆ, 100ಕ್ಕೆ 100% ಡ್ರಾಮಾದಿಂದ ಪ್ರಶ್ನೆಗಳು ಬಂದೇ ಬರ್ತದೆ. ಆವಾಗ ಇದನ್ನು ಸಮ್ಮರಿಯನ್ನು ಓದ್ಕೊಂಡ್ರೆ ಎಲ್ಲ ಪ್ರಶ್ನೆ ಕೂಡ ಆ ಸಮ್ಮರಿಯನ್ನು ಬರೆದ್ರೆ ಆಯಿತು. ಹಾಗೆ ಜೂಲಿಯಸ್ ಸೀಸರ್ ಡ್ರಾಮಾವನ್ನು ಬರೆದವರ ಹೆಸರನ್ನು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಎನ್ನುವಂಥ ಸ್ಪೆಲ್ಲಿಂಗನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ಬರೀಲಿಕ್ಕೆ ಆಗ್ತದೆ. ನಿಮಗೆ ಸಂದರ್ಭ ಸ್ವಾರಸ್ಯದಲ್ಲಿ ಈ ಪ್ರಶ್ನೆಗಳು ಬಂದಾಗ ನಿಮಗೆ ಯಾವ ರೀತಿ ಸಂದರ್ಭ ಸ್ವಾರಸ್ಯ ಯಾವುದರಿಂದ ಬಂದಿದೆ ಅಂತ ಗೊತ್ತಾಗೋದಿಲ್ಲ ಅಂತಾದರೆ ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಿ. ಅವರು ಜೂಲಿಯಸ್ ಸೀಸರ್ ಕೊಟ್ಟಿರಬಹುದು, ಮಾರ್ಕ್ ಆಂಟೋನಿ, ಆಕ್ಟಾವಿಯಸ್, ಬ್ರೂಟಸ್, ಕಾಸ್ಕಾ, ಈ ಎಲ್ಲ ಒಂದು ಹೆಸರುಗಳನ್ನು ಕೊಟ್ಟಾಗ ಅದು ಜೂಲಿಯಸ್ ಸೀಸರ್ ಡ್ರಾಮಾದಿಂದ ಬಂದಿದೆ ಅಂತ ನಮಗೆ ಗೊತ್ತಾಗ್ತದೆ. ಒಮ್ಮೆ ಕಲಿತ ನಂತರ ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ನಮಗೆ ಅದು ಯಾವ ಪಾಠದಿಂದ ಯಾವ ಡ್ರಾಮಾದಿಂದ ಬಂದಿದೆ ಅಂತ ಸರಿಯಾಗಿ ಅರ್ಥ ಆಗ್ತದೆ. ಚಿಂತೆ ಮಾಡಬೇಡಿ, ಟೆನ್ಷನ್ ಮಾಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ. ಡ್ರಾಮಾವನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಡ್ರಾಮಾದ ಸಮ್ಮರಿ, ಇಂಗ್ಲೀಷ್ ಸಮ್ಮರಿಯನ್ನು ಸರಿಯಾಗಿ ಬಾಯ್ಪಾಠ ಮಾಡಿ ಆದರೂ ಕಲೀರಿ ಸ್ನೇಹಿತರೆ. ಸ್ಕಿಪ್ ಮಾಡಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಕವಿತೆ ಆಗಿರ್ಬೋದು, ಪಾಠವನ್ನು, ಸಮ್ಮರಿಯನ್ನೆಲ್ಲ ತಿಳಿಸ್ಕೊಡ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.